ಧರ್ಮಸ್ಥಳ ವಿರೋಧಿ ಗ್ಯಾಂಗ್ಗೆ ಮತ್ತಷ್ಟು ನಡುಕ ಶುರುವಾಗಿದೆ. ಈಗ ಸುಳ್ಳಿನ ಕೋಟೆ ಕಟ್ಟಿದ ಸುಜಾತಾ ಭಟ್ಗೆ ಶಾಕ್ ಇದೆ. ಸುಜಾತಾ ಭಟ್ಗೆ ನೋಟಿಸ್ ನೀಡಲಾಗಿದೆ ಎಸ್ಐಟಿಯಿಂದ. ಸುಳ್ಳಿನ ಕೋಟೆ ಕಟ್ಟಿದಂತಹ ಸುಜಾತಾ ಭಟ್ಗೆ ಈಗ ನಡುಕ ಶುರುವಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸುಜಾತಾಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಕಚೇರಿಗೆ ಹಾಜರಾಗುವುದಕ್ಕೆ ಸುಜಾತಕ್ಕೆ ನೋಟಿಸ್ ನೀಡಲಾಗಿದೆ. ಬೆಂಗಳೂರಿನಲ್ಲಿರುವಂತಹ ಸುಜಾತಾಗೆ ಎಸ್ಐಟಿಯಿಂದ ನೋಟಿಸ್ ನೀಡಲಾಗಿರೋದು ಬೆಳ್ತಂಗಡಿಯ ಕಚೇರಿಗೆ ಹಾಜರಾಗಿ ವಿಚಾರಣೆಗೆ ಹಾಜರಾಗಿ ಅಂತ. ಅನನ್ಯ ಭಟ್ ಕೇಸ್ ಗಂಭೀರವಾಗಿ ಪರಿಗಣಿಸಿದೆ ಎಸ್ಐಟಿ. ಅನನ್ಯ ಕೇಸ್ನ ಹಿಸ್ಟರಿಯನ್ನ ಕೆದಕೋದಕ್ಕೆ ಈಗ ಎಸ್ಐಟಿ ಮುಂದಾಗಿದೆ. ಅನನ್ಯ ಭಟ್ ಅಸ್ತಿತ್ವದ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಎಸ್ಐಟಿಯಿಂದ. ಹೀಗಾಗಿ ಅನನ್ಯ ಭಟ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡೋದ್ರ ಜೊತೆಗೆ ಸುಜಾತಾ ಭಟ್ ವಿಚಾರಣೆಯನ್ನ ನಡೆಸಿ ಸಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಎಸ್ಐಟಿ ಮುಂದಾಗಿದೆ. ಹೀಗಾಗಿ ಬೆಳ್ತಂಗಡಿ ಕಚೇರಿಗೆ ನೀವು ಬನ್ನಿ ಅಂತ ಸುಜಾತಾಗೆ ನೋಟಿಸ್ ನೀಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು ಷಡ್ಯಂತ್ರ. ಅನನ್ಯ ಭಟ್ ಹೆಸರಿನ ಕತೆ ಕಟ್ಟಿದ್ದ ಸುಜಾತಾ, ಅನನ್ಯ ಸೃಷ್ಟಿಕರ್ತರಿಗೂ ಸಹ ಈಗ ವಿಚಾರಣೆಯ ಬಿಸಿ ತಟ್ಟುತ್ತೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದಂತಹ ಷಡ್ಯಂತ್ರವನ್ನ ಬಟಾಬೈಲ್ ಮಾಡಿದೆ. ಈಗ ಅನನ್ಯ ಸ್ಟೋರಿಯನ್ನ ಸೃಷ್ಟಿ ಮಾಡಿದ್ರಲ್ಲ, ಅವರೆಲ್ಲರಿಗೂ ಸಹ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಇದೆ. ಅನನ್ಯ ಸ್ಟೋರಿ ಸೃಷ್ಟಿಕರ್ತರಿಗೂ ಸಹ ನೋಟಿಸ್ ನೀಡುವಂತಹ ಸಾಧ್ಯತೆ ಇದೆ. ಸುಳ್ಳು ದೂರು ಸಾಬೀತಾದ್ರೆ ಸುಜಾತಾ ವಿರುದ್ಧ ಸಹ ಕ್ರಮ ಕೈಗೊಳ್ಳಲಾಗುತ್ತೆ. ಶಿವಮೊಗ್ಗ, ಬೆಂಗಳೂರು, ಉಡುಪಿಯಲ್ಲಿ ದಾಖಲೆಗಳನ್ನ ಈಗಾಗಲೇ ಸಂಗ್ರಹ ಮಾಡಲಾಗ್ತಾ ಇದೆ ಎಸ್ಐಟಿ. ಅನನ್ಯ ಭಟ್ ಕೇಸನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿರುವಂತಹ ಎಸ್ಐಟಿ ಈಗಾಗಲೇ ಸುಜಾತಾ ಭಟ್ಗೆ ನೋಟಿಸ್ ಅನ್ನ ನೀಡಿ ಬೆಳ್ತಂಗಡಿ ಠಾಣೆಗೆ ನೀವು ಬರಬೇಕು, ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿದೆ. ಇದರ ಜೊತೆಗೆ ಈಗ ಅನನ್ಯ ಭಟ್ ಕತೆ ಕಟ್ಟಿದ್ರಲ್ಲ, ಅವರಿಗೂ ಸಹ ನಡುಕ ಶುರುವಾಗಿದೆ. ಅವರಿಗೂ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಹೇಳುವ ಎಲ್ಲ ಸಾಧ್ಯತೆಗಳು ಸಹ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಸುಜಾತಾ ಭಟ್ ಏನು ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ಲು ಅಂತ ಏನೇನೋ ಕತೆ ಕಟ್ಟಿದ್ಲಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ವಿಚಾರಣೆಯನ್ನ ನಡೆಸಲಾಗುತ್ತೆ. ಎಸ್ಎಫ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಸಾಕಷ್ಟು ಕತೆ ಕಟ್ಟಿದ್ದಾಯ್ತು ಅನನ್ಯ ಭಟ್ ಬಗ್ಗೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಹೀಗಾಗಿನೇ ನೋಟಿಸ್ ಅನ್ನ ಸಹ ಕೊಡಲಾಗಿದೆ ಸುಜಾತಾ ಭಟ್ಗೆ. ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕೆ? ಎಸ್ಐಟಿ ಯಾವ ರೀತಿಯಾಗಿ ಮಾಹಿತಿಯನ್ನ ಕಲೆ ಹಾಕುತ್ತೆ ಇನ್ನು ಮುಂದೆ ಅಂತ? ಪ್ರಗತಿ, ಹೌದು. ಬಹುಶಃ ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳ ಶವಹೂತ ಕೇಸ್ ಏನಿದೆ, ಈ ಕೇಸ್ನಲ್ಲಿ ಮೊಟ್ಟ ಮೊದಲಾಗಿ ದಾಖಲಾದಂಥ ಒಂದು ನಾಪತ್ತೆ ಕೇಸ್ ಇದ್ರೆ ಅದು ಅನನ್ಯ ಭಟ್ ನಾಪತ್ತೆ ಕೇಸ್. ಸಹಜವಾಗಿ ಆರಂಭದಲ್ಲಿ ಈ ಪ್ರಕರಣ ದಾಖಲಾದಾಗ ಎಲ್ಲರೂ ಕೂಡ ಅಂದ್ರೆ ಆ ಮೃತದೇಹಗಳ ಉತ್ಖನನದ ಸಂದರ್ಭಗಳಲ್ಲಿ ಯಾವುದಾದ್ರೂ ಮೂಳೆಗಳು ಸಿಕ್ಕಿದ್ರೆ ಅಥವಾ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಅದರ DNA ಅನ್ನ ಆಕೆಯ ತಾಯಿ ಸುಜಾತಾ ಭಟ್ರ DNA ಜೊತೆ ಮ್ಯಾಚ್ ಮಾಡಬಹುದು ಅನ್ನುವಂಥ ನಿರೀಕ್ಷೆಗಳಲ್ಲಿದ್ದರು. ಹಾಗಾಗಿ ಉತ್ಖನನದ ನಂತರದ ಪ್ರಕ್ರಿಯೆಗಳಲ್ಲಿ ಅವರ ವಿಚಾರಣೆ ನಡೆಸುವಂಥದ್ದು, ಅವರ ಮುಂದಿನ ಪ್ರಕ್ರಿಯೆಗಳಿಗೆಲ್ಲವೂ ಕೂಡ ಚಾಲನೆ ಸಿಗಬಹುದು ಅಂತ ಅಂದ್ಕೊಳ್ಳಲಾಗಿತ್ತು. ಆದ್ರೆ ಯಾವಾಗ ಈ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಅವರ ಇಡೀ ಜನ್ಮವನ್ನ ಜಾಲಾಡುತ್ತೋ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸತ್ಯಾಸತ್ಯತೆಗಳ ಅನ್ವೇಷಣೆಯ ಹೊತ್ತಿನಲ್ಲಿ ಅನೇಕ ಕಡೆಗಳಲ್ಲಿ ಬೆಂಗಳೂರು, ಶಿವಮೊಗ್ಗ, ಉಡುಪಿ ಸೇರಿದಂತೆ ಅನೇಕ ಭಾಗಗಳಿಗೆ ಹೋದಾಗ ವಾಸ್ತವ ಅನ್ನುವಂಥದ್ದೇನಿದೆ ಅದು ಅರಿವಿಗೆ ಬಂದ ಬೆನ್ನಲ್ಲೇ ಎಸ್ಐಟಿ ಕೂಡ ಎಚ್ಚೆತ್ತುಕೊಂಡಿದೆ. ಎಸ್ಐಟಿ ಅನೇಕ ಕಡೆಗಳಿಗೆ ಅವರಿರುವಂತಹ ಅಷ್ಟು ಜಾಗಗಳಿಗೆ ಹೋಗಿ ಬೇಕಾದ ದಾಖಲೆಗಳನ್ನು ಸಂಗ್ರಹ ಮಾಡಿರುವಂಥದ್ದು. ಹೀಗಾಗಿ ಈಗ ಅವರಿಗೆ ಒಂದು ನೋಟಿಸ್ ಕೂಡ ಸರ್ವ್ ಆಗಿದೆ. ಆ ನೋಟಿಸ್ ಸರ್ವ್ ಆದ ಹಿನ್ನೆಲೆಯಲ್ಲಿ ಅವರು ಮತ್ತೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕು. ಆದರೆ ಕೆಲವೊಂದು ಗೌಪ್ಯತೆಗಳ ಕಾರಣಗಳಿಂದಾಗಿ, ಕೆಲವೊಂದು ವಿಚಾರಗಳ ಕಾರಣದಿಂದಾಗಿ ಅವರು ಯಾವಾಗ ಹಾಜರಾಗ್ತಾರೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ. ಸ್ವತಃ ನಾವು ಅವರ ಉನ್ನತ ಮೂಲಗಳನ್ನ ಸಂಪರ್ಕ ಮಾಡಿದಾಗಲೂ ಕೂಡ ಅವರು ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಒಟ್ಟಾರೆಯಾಗಿ ಇನ್ನು ಮುಂದಿನ 4-5 ದಿನಗಳಲ್ಲಿ ಅವರು ಎಸ್ಐಟಿಯ ಮುಂದೆ ಹಾಜರಾಗಲೇಬೇಕು. ಎಸ್ಐಟಿಯ ಮುಂದೆ ಹಾಜರಾದಾಗ ಅನೇಕ ವಿಚಾರಗಳ ಬಗ್ಗೆ ಎಸ್ಐಟಿಯ ಪ್ರಶ್ನೆಗಳಿಗೆ ಅವರು ಉತ್ತರಗಳನ್ನು ಕೊಡಬೇಕಾಗುತ್ತೆ. ಒಂದು ಆಂಗಲ್ ನ ಪಾಯಿಂಟ್ ನಲ್ಲಿ ಅವರು ಈಗ ಏನು ಒಬ್ಬಳು ಮಗಳು MBBS ಕಲಿತಾ ಇದ್ಲು, ಧರ್ಮಸ್ಥಳದಲ್ಲಿ ನಾಪತ್ತೆ ಆದ್ಲು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳಷ್ಟೇ ಅಲ್ಲ, ದಾಖಲೆಗಳನ್ನು ಕೊಡಬೇಕು. ಆದರೆ ಆ ಮಹಿಳೆ ಹೇಳ್ತಾ ಇರುವಂತದ್ದು, ನಮ್ಮ ಮನೆ ಸುಟ್ಟು ಹೋದಾಗ ಅಷ್ಟೂ ದಾಖಲೆಗಳು ಕೂಡ ಸುಟ್ಟು ಹೋಗಿದೆ ಅನ್ನುವಂಥದ್ದು. ಆದರೆ ದಾಖಲೆಗಳು ಅಲ್ಲಿ ಸುಟ್ಟು ಹೋಗಿದ್ರು ಕೂಡ ಎಸ್ಐಟಿ ಟೀಮ್ ಆ ಎಲ್ಲ ಜಾಗಗಳಿಗೆ ಹೋಗಿ ಅಲ್ಲಿ ದಾಖಲೆಗಳನ್ನು ಸಂಗ್ರಹಿಸಿದೆ. ಅದು ಮಣಿಪಾಲದ ಮೆಡಿಕಲ್ ಕಾಲೇಜ್ ಇರಬಹುದು ಅಥವಾ ಬೇರೆ ಜಾಗಗಳಲ್ಲೇ ಇರಬಹುದು. ಅಲ್ಲಿರುವಂತಹ ಅಷ್ಟು ರೆಕಾರ್ಡ್ಸ್ ಗಳನ್ನ ಅವರಿಗೆ ಬೇಕಾದ ರೀತಿಯಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಅದಕ್ಕೆ ಪೂರಕವಾದಂತಹ ಪ್ರಶ್ನೆಗಳನ್ನ ಒಂದು ಮಹಿಳೆ
ತನ್ನ ತನಿಖೆಯ ಸಂದರ್ಭದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಎದುರಿಸಬೇಕಾಗಬಹುದು. ಕಟ್ಟ ಕಡೆಯದಾಗಿ ಇಲ್ಲಿ ಉಳಿಯುವಂತ ಒಂದೇ ಪ್ರಶ್ನೆ, ಯಾಕಂದ್ರೆ ಅನನ್ಯ ಭಟ್ ಅನ್ನುವಂತ ಹೆಣ್ಣಿನ ಆ ಯುವತಿ ಏನಿದ್ದಾಳೆ, ವಿದ್ಯಾರ್ಥಿನಿ ಏನಿದ್ದಾಳೆ, ಆಕೆ ಅಸ್ತಿತ್ವ ಇದೆಯಾ ಅನ್ನುವಂಥದ್ದು ಈವರೆಗಿನ ಅಷ್ಟು ತನಿಖೆಗಳಲ್ಲಿ, ಈವರೆಗೆ ನಡೆದಂತಹ ಅಷ್ಟು ಪ್ರಕ್ರಿಯೆಗಳಲ್ಲಿ ಅನನ್ಯ ಭಟ್ ಅನ್ನುವ ಹುಡುಗಿಯ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳಿದೆ. ಅದರ ಜೊತೆಗೆ ಆಕೆ ತೋರಿಸಿದಂತ ಫೋಟೋ ಕೂಡ ಫೇಕ್. ಬೇರೆ ಒಂದು ಯುವತಿಯ ಫೋಟೋವನ್ನು ತೆಗೆದುಕೊಂಡು ಬಂದು ಅದು ಅನನ್ಯ ಭಟ್ ತನ್ನ ಮಗಳದ್ದೇ ಅನ್ನುವಂತ ಒಂದು ರೀತಿಯಾದಂತ ಸನ್ನಿವೇಶವನ್ನ ಕ್ರಿಯೇಟ್ ಮಾಡುವ ಕೆಲಸವನ್ನ ಈಗಾಗಲೇ ಸುಜಾತ ಭಟ್ ಮಾಡಿದ್ದಾರೆ. ಆದರೆ ಬಹುತೇಕ ಎಲ್ಲ ಅವರ ಪ್ರಯತ್ನಗಳಲ್ಲೂ ವಿಫಲತೆಯನ್ನು ಕಂಡಿದ್ದಾರೆ. ಈ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ತನಿಖೆಯ ಸಂದರ್ಭಗಳಲ್ಲಿ ಆ ಫೋಟೋಗಳನ್ನು ಇಟ್ಟು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ದಾರಿ ತಪ್ಪಿಸುವ ಪ್ರಯತ್ನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಒಂದು ವೇಳೆ ಇದೆಲ್ಲವೂ ಕೂಡ ಸುಳ್ಳು ಅಂತ ಆದ್ರೆ ಇದರಲ್ಲಿ ಎರಡು ಆಪ್ಷನ್ಸ್ಗಳಿವೆ. ಅಂದ್ರೆ ಇಲ್ಲಿ SIT ತಂಡ ತನ್ನ ತನಿಖೆಯ ಹಾದಿಯನ್ನ ದಿಕ್ಕನ್ನು ತಪ್ಪಿಸಿದ ಕಾರಣಕ್ಕೆ ಅವರು ಒಂದು ಕಾನೂನಾತ್ಮಕ ಕ್ರಮಗಳನ್ನು ಕೈಗೊಳ್ಳಬಹುದು. ಅದರ ಜೊತೆಗೆ ಯಾರ ಮೇಲೆ ಇವರ ಆರೋಪಗಳನ್ನ ಮಾಡಿದಾರೋ ಅವರು ಕೂಡ ಇವರ ಮೇಲೆ ಯಾವುದಾದ್ರೂ ಪ್ರಕರಣಗಳನ್ನು ದಾಖಲಿಸುವಂತ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತಾ ಇರುವಂತ ಬೆನ್ನಿಗೆ ಈಗಾಗಲೇ ಧರ್ಮಸ್ಥಳ ಶವಹೂತ ಕೇಸ್ ತನಿಖೆಯ ಹಂತದಲ್ಲಿದೆ. SIT ಅನ್ನುವಂತ ಒಂದು ತನಿಖಾ ಸಂಸ್ಥೆ ಅದನ್ನು ಬಹಳ ಗಂಭೀರವಾಗಿ ತನಿಖೆ ನಡೆಸ್ತಾ ಇದೆ. ಆದರೆ ಇಲ್ಲಿ ಬರುವಂತಹ ದೂರುಗಳು ಈಗ ಒಂದು 7 ರಿಂದ 8 ದೂರುಗಳು ಬೇರೆ ಬೇರೆ ಆಂಗಲ್ ನಲ್ಲಿ ಬಂದಿದೆ. ನಾಪತ್ತೆ ಸೇರಿರಬಹುದು ಅಥವಾ ಬೇರೆ ಯಾವುದಾದ್ರೂ ಶವಹೂತದ ಸಾಕ್ಷಿದಾರರು ಬಂದಿರುವಂತದ್ದು ಇರಬಹುದು. ಹೀಗೆ ಬೇರೆ ಬೇರೆ ಕೇಸ್ಗಳು SITಗೆ ಬಂದಿದೆ. ಆದರೆ ಯಾವ ಪ್ರಕರಣಗಳನ್ನ ಯಾವಾಗ ಯಾವ ಹಂತಗಳಲ್ಲಿ ತನಿಖೆ ಯಾವ ಹಂತಗಳಲ್ಲಿ ಅದನ್ನ ನಾವು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನ SIT ಡಿಸೈಡ್ ಮಾಡುತ್ತೆ. ಹೀಗಾಗಿ ಕೇವಲ 2-3 ದಿನಗಳ ಹಿಂದಷ್ಟೇ ಈ ಪ್ರಕರಣ SITಗೆ ವರ್ಗಾವಣೆ ಆಗಿರುವಂತದ್ದು. ಯಾಕಂದ್ರೆ ಅದು ಧರ್ಮಸ್ಥಳ ಪೊಲೀಸ್ ಠಾಣಾ SP ಗೆ ದೂರು ಕೊಟ್ಟ ಬಳಿಕ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಇತ್ತು. ಅವರು ದೂರನ್ನ ದಾಖಲು ಮಾಡಿದ್ರು. ಈಗ SITಗೆ ಹಸ್ತಾಂತರ ಆಗಿ ಅದರ ತನಿಖಾ ಪ್ರಕ್ರಿಯೆಗಳು ಕೂಡ ಮುಂದುವರೆದಿರುವಂತದ್ದು. ಥ್ಯಾಂಕ್ ಯು ಭರತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.